ಯುದ್ಧ ಕೂಡ ನಮ್ಮ ತಾಪಮಾನ ಹೆಚ್ಚು. ನಾವು ಭಾರತದಲ್ಲಿ ಒಂದು ಪಟಾಕಿ ಸಿಡಿಸಿದ್ರೆ ಅಯ್ಯೋ ಒಂದು ಸಣ್ಣ ಕಸಕ್ಕೆ ಬೆಂಕಿ ಹಾಕಿದ್ರೆ ಹಾಸನದಲ್ಲೇ ನಾವು ಮಾತಾಡ್ತೀವಿ, ಬೆಂಕಿ ಹಾಕಿದ್ರೆ ಅಂತ ಹೇಳ್ತೀವಿ. ಆದರೆ ಅವರು ಯಾವ ಪ್ರಮಾಣದ ಇದನ್ನು ಬಾಂಬ್ ಸಿಡಿಸಿದ್ದಾರೆ. ನಾವು ಬದುಕುವಂಥ ವಾತಾವರಣ ಇದ್ರೆ ತಾನೇ ನಾವು ಖಂಡಿತ ನಮ್ಮ ಅಭಿವೃದ್ಧಿ ಮಾಡೋದು. ವಿಮಾನ ಇರ್ಬೋದು, ಮತ್ತೊಂದು ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲವೂ ಕೂಡ ಆ ನಂತರ ಬರುತ್ತೆ. ಶಾಖ ಜಾಸ್ತಿ ಆದಂಗೆ ಮರಗಳು ಕೂಡ ಸುಟ್ಟಾಗೋಕೆ ಶುರು, ಕಾಡುಗಳು ಸುಟ್ಟಾಗೋಕೆ ಶುರು ಆಗ್ತಾ ಹೊರಟುತ್ತೆ. ಹಿಂಗೆ ಇದು ಎಲ್ಲಿಗೆ ಹೋಗುತ್ತೆ ಅಂತೇಳಿ ನಾವು ಹಾಸನದಲ್ಲೇ ನೋಡಿ 3 ತಿಂಗಳಾಯ್ತು ಒಳ್ಳೆ ಸೂರ್ಯನ ಬೆಳಕು. ಹೌದು ಸರ್, ಹೌದು. ಈ ಥರ ಇರಲಿಲ್ಲ ಸರ್. ನಮಸ್ತೆ ಸರ್. ನಮಸ್ತೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಮತ್ತು ಮಳೆ, ಗಾಳಿ, ಬಿರುಗಾಳಿ ಎಲ್ಲಿ ನೋಡಿದ್ರೂ ಹೆಚ್ಚು. ಯಾಕೆ ಏನು ಅಂತ ಒಂದು ಸ್ವಲ್ಪ ವಿವರಣೆ ಕೊಡ್ತೀವಿ ಸರ್. ಇದು ಭಾಳ ಕಾಲದಿಂದ ತಜ್ಞರು ಎಚ್ಚರಿಸ್ತಾ ಬಂದಿದ್ದಾರೆ. ಈ ಜಾಗತಿಕ ತಾಪಮಾನದ ಹೆಚ್ಚಳದ ಪರಿಣಾಮವಾಗಿ ಹವಾಮಾನದಲ್ಲಿ ವೈಪರೀತ್ಯ ಆಗುತ್ತೆ ಅನ್ನೋ ಮಾತನ್ನು ಭಾಳ ಹಲವು ದಶಕಗಳೇ ಆಯಿತು ಎಚ್ಚರಿಸ್ಲಿಕ್ಕೆ ಶುರು ಆಗಿದೆ. ಹೌದು. ಅವರು ಎಲ್ಲ ಹೇಳ್ತಾ ಬಂದಿದ್ರು, ಹಿಮ ಕರಗ್ತಾ ಬರುತ್ತೆ ಈ ತಾಪಮಾನ ಹೆಚ್ಚಳದ ಕಾರಣಕ್ಕೋಸ್ಕರ. ಈ ತಾಪಮಾನದ ಹೆಚ್ಚಳದ ಕಾರಣಕ್ಕೋಸ್ಕರದ ಈ ಮೋಡಗಳ ರಚನೆಯಲ್ಲಿ ಜಾಸ್ತಿ ಆಗ್ತಾ ಹೊರಟೋಗುತ್ತೆ. ನೀರು ಆವಿ ಜಾಸ್ತಿ ಆಗುತ್ತೆ, ಅದು ಯಾವುದ್ಯಾವುದೋ ಕಡೆ ಬೀಸ್ಕೊಂಡು ಹೋಗುತ್ತೆ, ಅದೆಲ್ಲೋ ಜಾಸ್ತಿ ಮಳೆ ಆಗುತ್ತೆ, ಇನ್ನೊಂದೆಲ್ಲೋ ಕಡೆ ಕಡಿಮೆ ಆಗುತ್ತೆ, ಮಳೆ ಬರ ಆಗುತ್ತೆ. ಹೌದು ಅನ್ನೋ ಮಾತನ್ನು ಹೇಳ್ತಾ ಬಂದಿದ್ದರು. ಆಮೇಲೆ ಇದನ್ನು ಆಧರಿಸೇ ಸಾಕಷ್ಟು ಜಾಗತಿಕ ಮಟ್ಟದಲ್ಲೂ ಕೂಡ ಸಮಾವೇಶಗಳು ನಡೆದು ಅಂತಿಮವಾಗಿ ಒಂದು ಪ್ಯಾರಿಸ್ ಒಪ್ಪಂದ 2015 ಒಂದು ಒಪ್ಪಂದ ಆಗುತ್ತೆ. ಅಲ್ಲಿ ಈ ತಾಪಮಾನ ಹೆಚ್ಚಳಕ್ಕೆ ಮುಖ್ಯವಾದ ಕಾರಣಗಳನ್ನೆಲ್ಲ ಗುರುತಿಸಿ, ಅದು ವಿಜ್ಞಾನಿಗಳೆಲ್ಲ ಏನು ಹೇಳ್ತಾ ಬಂದಿದ್ದಾರೆ ಅಂದರೆ, ಈ ನಮ್ಮ ಕೈಗಾರಿಕೀಕರಣ ಜಾಸ್ತಿ ಆದಂಗೆ ಈ ಹಸಿರು ಮನೆ ಅನಿಲಗಳು ಅಂದರೆ ಅದು ಇಂಗಾಲದ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಮೀಥೇನು, ಈ ಥರ, ಆಮೇಲೆ ಬಿಗ್ ಬೇರೆ ಸಣ್ಣ ಸಣ್ಣ ಇವುಗಳೆಲ್ಲ ಬರ್ತವೆ. ಪ್ರಧಾನವಾಗಿ ಕಾರ್ಬನ್ ಡೈಆಕ್ಸೈಡ್ ಇವುಗಳ ಹೊರಸೂಸುವಿಕೆ ಜಾಸ್ತಿ ಆಯಿತು. ಅದಕ್ಕೆ ಅವರು 1850 ಒಂದು ಮಾನದಂಡವಾಗಿ ಇಟ್ಕೊಳ್ತಾರೆ. ಆದರೆ ಕೈಗಾರಿಕೀಕರಣ ಜಾಸ್ತಿ ಶುರುವಾದ ಒಂದು ಕಾಲಘಟ್ಟವನ್ನು ತಗೊಂಡು ಅಲ್ಲಿಂದ ಮುಂದಕ್ಕೆ ಲೆಕ್ಕಾಚಾರ ಹಾಕ್ತಾ ಬಂದಿದ್ದಾರೆ. ಅಲ್ಲಿಂದ ಅದು ಇವತ್ತಿನ ತನಕ 1.5 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ತಾಪಮಾನ, ಜಾಗತಿಕ ಏನು ಭೂಮಿಯ ತಾಪಮಾನ ಇತ್ತಲ್ಲ, ಅದು ಸರಾಸರಿ 1.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಅನ್ನೋ ಅಂದಾಜು. ಏರ್ತಾ ಅದು ಈಗ ಏನು ಗ್ಲೋಬಲೈಸೇಷನ್ ಆಯಿತು, ಜಾಗತೀಕರಣದ ನಂತರದಲ್ಲಿ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ. ಅಭಿವೃದ್ಧಿ ಆದಂಗೆ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಕಟ್ಟಡಗಳ ಕಟ್ಟದಾಗುತ್ತೆ, ಹೆಚ್ಚು ವಾಹನಗಳ ಬಳಕೆ ಮಾಡ್ತಾರೆ, ಹೆಚ್ಚು ಪೆಟ್ರೋಲ್ ಉರಿಸ್ತಾರೆ, ಹೆಚ್ಚು ಡೀಸೆಲ್ ಬಳಕೆ ಆಗುತ್ತೆ, ಹೆಚ್ಚು ಕಲ್ಲಿದ್ದೆಲ್ಲ ಉರಿಸ್ತಾ ಹೊರಟೋಗ್ತಾರೆ. ಇದೆಲ್ಲವೂ ಕೂಡ ಇಂಗಾಲದ ಡೈಆಕ್ಸೈಡನ್ನು ಜಾಸ್ತಿ ಆಗ್ತವೆ. ಈಗ ಅದು ಬರೀ ಪೆಟ್ರೋಲ್ ಮಾತ್ರ ಅಲ್ಲ, ನೀವು ಅಥವಾ ಡೀಸೆಲ್ ಮಾತ್ರ ಅಲ್ಲ, ನೀವು ಒಂದು ಕಬ್ಬಿಣದ ಉತ್ಪತ್ತಿ ಸಂದರ್ಭದಲ್ಲೂ ಕೂಡ ಈ ಥರದ ಸಿಮೆಂಟ್ ಉತ್ಪತ್ತಿ ಇರ್ಬೋದು, ಕಟ್ಟಡಗಳ ಅದಕ್ಕೆ ಏನೇನು ಮೆಟೀರಿಯಲ್ ಬಳಸ್ತೀವಿ ಅದೆಲ್ಲವೂ ಕೂಡ ಇದು ದೊಡ್ಡ ಪ್ರಮಾಣದಲ್ಲಿ ಇವು ಜಾಸ್ತಿ ಆಗ್ತವೆ. ನಾವು 2070 ಹೊತ್ತಿಗೆ ನಾವು ಅದನ್ನು ಶೂನ್ಯ ಮಟ್ಟಕ್ಕೆ ಇಳಿಸ್ತೀವಿ ಅಂತ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆಮೇಲೆ ಬೇರೆ ಬೇರೆ ದೇಶಗಳು ಕೂಡ ಅದು ನಾವು ಇಳಿಸ್ತೀವಿ ಅಂತೇಳಿ ಒಪ್ಪಂದಲ್ಲಿ. ಅಮೇರಿಕಾದಲ್ಲಿ ಹಿಂದೆ ಇವರಿದ್ದ ಒಬಾಮಾ ಇದ್ದಂಥ ಕಾಲದಲ್ಲಿ ಒಪ್ಪಂದ 2015 ಅವರು ಸಹಿ ಹಾಕಿದ್ರು. ಆಮೇಲೆ ಟ್ರಂಪ್ ಬಂದವರು ಇಲ್ಲ, ನಾವು ಅದಕ್ಕೆ ಒಪ್ಪಲ್ಲ, ನಾವು ಈ ಜಾಗತಿಕ ತಾಪಮಾನ ಹೆಚ್ಚಳ ಅನ್ನೋದೇ ಒಂದು ದೊಡ್ಡ ಮೋಸ, ವಂಚನೆ, ವಿಜ್ಞಾನಿಗಳು ಹೇಳ್ತಿರೋದೇ ವಂಚನೆ, ಟ್ರಂಪ್ ಅವ್ರು ಹೇಳ್ತಾರೆ ಇಟ್ ಈಸ್ ಎ ಹೋಕ್ಸ್ ಅಂತ ಪದ ಬಳಸ್ತಾರೆ. ಆಯಿತಾ? ಅಂದರೆ ನಾನು ಇದು ಒಪ್ಪಂದ ನನಗೆ ಜಾಸ್ತಿ ಕಲ್ಲಿದ್ದಲು ಬಳಸಬೇಕು, ನಾನು ಜನರಿಗೆ ಹೆಚ್ಚು ಉದ್ಯೋಗ ಕೊಡಬೇಕು, ನಾನು ಅಭಿವೃದ್ಧಿ ಫಸ್ಟ್ ಅಮೇರಿಕಾ ಅಭಿವೃದ್ಧಿ ಹೊಂದಬೇಕು, ನಾವು ಯಾವುದೇ ಕಾರಣಕ್ಕೂ ಇಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅದರಂತೆ ಅವರು ಆ ಒಪ್ಪಂದದ ಆಚೆ ಕೂಡ ಬರ್ತಾರೆ. ಈಗ ಅಮೇರಿಕಾ ಈಗ ಹೇಳಿದರೆ ಇನ್ನು ಬೇರೆಯವರೆಲ್ಲ ಏನು ಮಾಡ್ತಾರೆ. ಆದರೂ ಕೂಡ ಜಗತ್ತಿನಾದ್ಯಂತ ಸಾಕಷ್ಟು ಪ್ರಯೋಗಗಳಾಗ್ತಾ ಇದ್ದಾವೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಬದಲಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಬಳಸ್ತಾ ಇದ್ದಾರೆ, ಬಳಕೆ ಮಾಡೋದನ್ನು ಕಲಿಬೇಕಾಗಿದೆ. ಆದರೂ
ಎಲೆಕ್ಟ್ರಿಸಿಟಿಯನ್ನು ಉತ್ಪತ್ತಿ ಮಾಡೋಕ್ಕೆ ಮತ್ತೆ ಇನ್ನೇನು ಉಪಯೋಗಿಸ್ತೀವಿ ಅನ್ನೋದು ಕೂಡ ಅಂದರೆ ನಾವು ಸೋಲಾರ್ ಉಪಯೋಗಿಸ್ಬೋದು. ಸೋಲಾರು ಹೌದು, ಎಸ್. ಆದರೆ ನಾವು ಕೂಡ ಕಲ್ಲಿದ್ದಲು ಜಾಸ್ತಿ ಬಳಕೆ ಶುರುವಾಗಿದೆ ನಮ್ಮಲ್ಲೂ ಕೂಡ. ಈಗ ಶಾಖೋತ್ಪನ್ನ ಘಟಕಗಳಿಗೆ ಕಲ್ಲಿದ್ದಲನ್ನು ಜಾಸ್ತಿ ಉಳಿಸ್ತಾ ಇದ್ದೀವಿ. ಇವನ್ ಇತ್ತೀಚೆಗೆ ಖಾಸಗೀಕರಣ ಮಾಡಲಾಯಿತು ಅನೇಕ ಇವುಗಳನ್ನು ಕೂಡ, ಕಲ್ಲಿದ್ದಲು ಗಣಿಗಳನ್ನು ಕೂಡ ಮಾಡಿ ದೊಡ್ಡ ಪ್ರಮಾಣದಲ್ಲಿ ನಾವು ಕಲ್ಲಿದ್ದಲನ್ನು ಕೂಡ ಬಳಸುವಂಥ ಕೆಲಸ ಭಾರತ ಕೂಡ ಮಾಡ್ತಾ ಇದೆ. ಅಂದರೆ ನೀವು ವಿದ್ಯುತ್ತನ್ನು ಯಾವುದರ ಮುಖಾಂತರ ಉತ್ಪತ್ತಿ ಮಾಡ್ತೀವಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹೌದು, ಅದು ಕೂಡ ನಾವು ಎಲೆಕ್ಟ್ರಿಕಲ್ ವಿದ್ಯುತ್ ಬಳಸ್ತೀವಿ ಅಂತಂದ್ರು ಆ ವಿದ್ಯುತ್ ಉತ್ಪಾದನೆಗೆ ಯಾವ ರೀತಿ ಆಗುತ್ತೆ. ಹಾಗಾಗಿ ಒಂದೇನಾಗಿದೆ ಅಂದರೆ ಒಟ್ಟು ನಾವು ಒಂದು ತುಂಬ ಈ ಅಭಿವೃದ್ಧಿ, ಒಟ್ಟು ಮನುಷ್ಯರ ಅಭಿವೃದ್ಧಿ ಮತ್ತು ಈ ಮನುಷ್ಯನಿಗೆ ಬೇಕಾಗುವಂಥ ಸಾರ್ವಜನಿಕ ರಸ್ತೆಗಳಿರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದರ ವಿಚಾರದಲ್ಲೂ ಕೂಡ ನಾವು ಈಗ ತಾಪಮಾನ ಹೆಚ್ಚಳದಕ್ಕೆ ನಾವು ಬೇಕಾದ್ರೂ ಮಾಡ್ತಾ ಬರ್ತಾ ಇದ್ವಿ ಅಭಿವೃದ್ಧಿ ಹೆಸರಲ್ಲಿ. ನಮ್ಗೆ ಅದು ಗೊತ್ತಿಲ್ಲ. ನಾವು ಎಲ್ಲರೂ ಕೂಡ ನಮ್ಮ ದೇಶ ಹಿಂದುಳಿದಿದೆ ನಾವು ಅಭಿವೃದ್ಧಿ ಆಗಬೇಕು ಅಂತೇಳಿ ಇದಾಗಿದೆ. ಇದನ್ನು ಹಿಂದಕ್ಕೆ ಹೋಗೋದು ಹೇಗೆ, ಇದು ದೊಡ್ಡ ಕಷ್ಟ. ಹೌದು. ಆಮೇಲೆ ಇನ್ನೊಂದು ಭಾರತದ ಫಿಲಾಸಫಿ ಏನಿತ್ತು ಮೊದಲಿಂದ ಕೂಡ, ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಜೀವನ ಕ್ರಮದ ಹಾಸಿಗೆ ತುಂಬ ಬಂದಿತ್ತು ಅದು. ಆ ಥರದಲ್ಲಿ ಜಾಸ್ತಿ ಹಾನಿ ಮಾಡಬಾರ್ದು ಅಂತೇಳಿ. ಆದರೆ ಈ ನಾವೇನು ಮಾಡಿದ್ವಿ, ನಾವು ಕೂಡ ಯುರೋಪ್ ಮಾದರಿನಲ್ಲಿ ಹೋಗಬೇಕು ಅಂತೇಳಿ ಹೊರಟು ಇವತ್ತು ಈ ಥರದ. ನನಗೆ ಒಂದು ಏನು ಅಂತಂದರೆ, ಭಾರತ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡುವಂಥ ಇಡೀ ಪ್ರಪಂಚಕ್ಕೆ. ಯಾಕೆಂದರೆ ಭಾರತದಷ್ಟು ಚಿಂತನೆಗಳು ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ಥರದ ಒಂದು ಆಧ್ಯಾತ್ಮಿಕ ಚಿಂತನೆ, ಒಂದು ನಿಸರ್ಗಕ್ಕೆ ಪೂರಕ, ಒಂದು ಪರಿಸರ ಸ್ನೇಹಿ ಆದಂಥ ಒಂದು ಚಿಂತನೆ ಏನಿದೆ, ಅದು ಹಿಂದಿನಿಂದ ಕೂಡ ಅದು ಮಹಾವೀರ, ಬುದ್ಧ ಎಲ್ಲರೂ ಕೂಡ ಇವನ್ನೆಲ್ಲ ನಮ್ಮ ಇವುಗಳಲ್ಲೂ ಕೂಡ ಒಂದು ಅಪರಿಗ್ರಹ, ಹೆಚ್ಚೆಚ್ಚು ಸಂಗ್ರಹ ಮಾಡ್ಕೋಬಾರ್ದು ಅನ್ನೋ ಕಾನ್ಸೆಪ್ಟ್ ಎಲ್ಲ ಮೊದಲಿಂದಲೂ ಬಂದಿತ್ತು. ಇವಾಗ ಅದೊಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಪೂರ್ತಿ ಪಶ್ಚಿಮದ ಮಾತಿನಲ್ಲಿ ಹೊರಟ್ಬಿಟ್ವಿ. ಈ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ದು ನೋಡಿ. ನೀವು ಹೇಳಿದ ಬೆಂಗಳೂರು ಉದಾಹರಣೆ ಕೊಟ್ಟರೆ ತಿಟ್ಕೊಳ್ಳಿ, ಎಷ್ಟು ವಾಹನಗಳು. ಹೌದು ಸರ್. ಮನುಷ್ಯ ಇವತ್ತು ಸಾಮಾನ್ಯ ಮನುಷ್ಯರು, ಅವರು ಬೆಳಗ್ಗೆ 2 ಗಂಟೆ ಬಸ್ಸಲ್ಲಿ, ಸಂಜೆ 2 ಗಂಟೆ, 4 ಗಂಟೆಗಳ ಕಾಲ ಬಸ್ಸಲ್ಲಿ ಅದು ದುಡ್ಡು ಕುಡ್ಕೊಂಡು ಒಂದು ರೀತಿ ಮನುಷ್ಯನ ಅವರ ಒಂದು ಎನರ್ಜಿ ಏನಿದೆ ಈ ಥರದಲ್ಲೇ ಅಪವ್ಯಯ ಆಗುವಂಥ ಒಂದು ಪರಿಸ್ಥಿತಿ ಒಂದು ದೊಡ್ಡ ಈ ಥರದ್ದು ಆಗ್ತಾಯಿದೆ. ಅದು ವಿಶೇಷವಾಗಿ ಸಾಮಾನ್ಯ ಮನುಷ್ಯ. ದೊಡ್ಡವರೇನೋ ಹೋಗ್ಬಿಡೋದು, ಏನೋ ಅವ್ರಿಗೇನೋ ಬೇರೆ ದಾರಿಗಳಿರ್ಬೋದೇನೋ. ಆದರೆ ಸಾಮಾನ್ಯ ಮನುಷ್ಯರು 2 ಗಂಟೆಗಳ ಕಾಲ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳುವಂಥ ಕೆಲಸ ಆಗ್ತಾ ಬರ್ತಾಯಿದೆ. ನಮ್ಮದು ದುರಾದೃಷ್ಟ ಏನು ಅಂತಂದರೆ, ಇಷ್ಟೆಲ್ಲ ಆಗ್ತಾಯಿದೆ ನೋಡಿ. ಈ ಮಳೆ ವಿಚಾರನೇ ನೋಡಿ, ಮೇಘಸ್ಫೋಟಗಳು ಬರ್ತಾನೆ. ಹೌದು, ಹಿಮಾಲಯದಲ್ಲಿ 3 ರಾಜ್ಯಗಳಿಗೆ ಭಾಳ ಅಪಾಯ ಬರ್ತಾಯಿದೆ, ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳ್ತಾರೆ. ಹೌದು, ಹಿಮಾಚಲ ಪ್ರದೇಶಕ್ಕೆ ಆಗ್ತಾಯಿದೆ, ಉತ್ತರಾಖಂಡಕ್ಕೆ ಆಗ್ತಾಯಿದೆ, ಪಾಕಿಸ್ತಾನದಲ್ಲಂತೂ ತುಂಬ ಆಗ್ತಾಯಿದೆ ಸರ್. ಸಾವಿರಾರು ಜನ ಒಂದು ಕಡೆ ಮೇಘಸ್ಫೋಟ, ಮತ್ತೊಂದು ಕಡೆ ಹಿಮ ಕರಗಿ ಅಲ್ಲೇನಾಗ್ತಿತ್ತು, ಸರೋವರಗಳಿರ್ತದೆ, ಹಿಮದ್ದೇ ಒಂದು ಸರೋವರ, ಅದು ಸಣ್ಣದಾಗಿ ಜರಿಯಾಗಿ ನದಿಯಾಗಿ ಬರ್ತಾಯಿತ್ತಲ್ಲ, ಆ ಸರೋವರದ ಏರಿಗಳೇ ಈ ಹಿಮಗಳು ಬಂದು ಜಾಸ್ತಿ ಆಗಿ ಕರಗಿಬಿಟ್ಟು ನೀರಾಗಿ ಈ ಸರೋವರಗಳೇ ಏರಿಗಳೇ ಒಡೆದೋಗಿ ಅದರಿಂದ ಉಂಟಾದಂಥ ಪ್ರವಾಹದಿಂದ ಕೂಡ ಅನೇಕ ಊರುಗಳಿಗೆ ಕೊಚ್ಚೋಗೋದನ್ನು ಪರಿಸ್ಥಿತಿ ಬರ್ತಾ ಇದೆ. ಚೈನಾದಲ್ಲಿ ಆ ಥರ ಪರಿಸ್ಥಿತಿ ಬಂದಿದೆ. ಹೀಗೆ ಇದು. ಇನ್ನೊಂದು ಕಡೆ ಯುರೋಪಲ್ಲಿ, ಸ್ಪೇನ್ ದೇಶದಲ್ಲಿ ಇದನ್ನು ಆರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಕಾಳ್ಗಿಚ್ಚನ್ನು ಒಂದು ಕಡೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ. ಅದೇ ನಮ್ಮ ಪಕ್ಕದ ದೇಶ ನೇಪಾಳದಲ್ಲಿ ಬರಪೀಡಿತ ಆಗಿದೆ ಅಂತ ಹೇಳ್ತಾ ಇದ್ರು. ಕೆಲವು ವರ್ಷಗಳಲ್ಲಿ ಏನು ನಾವು ಅರಬ್ ದೇಶಗಳಲ್ಲಿ ಪ್ರವಾಹ ಮಳೆಗಳು ಜಾಸ್ತಿ, ರಾಜಸ್ಥಾನದಲ್ಲಿ ಅರಬ್ ದೇಶಗಳಲ್ಲಿ ಮಳೆನ ಕಡಿಮೆ ಅಂತ ತಿಳ್ಕೊಂಡು ಅಲ್ಲಿ ಮಳೆ ಜಾಸ್ತಿ ಆಗಿದೆ. ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಹೌದು. ನೀವು ಬ್ರೆಜಿಲಲ್ಲಿ ಕೋಟ್ಯಾಂತರ ಎಕರೆ ಕಾಡು ಸುಟ್ಟೋಯ್ತು, ಆಸ್ಟ್ರೇಲಿಯಾದಲ್ಲಿ ಕೋಟ್ಯಾಂತರ ಎಕರೆ ಸುಟ್ಟೋಯ್ತು, ನಮ್ಮ ಅಮೇರಿಕಾದಲ್ಲಿ ಕಳೆದ ವರ್ಷ ಲಾಸ್ ಏಂಜಲ್ಸಲ್ಲಿ ಇಡೀ ದೊಡ್ಡ ನಗರ, ಅತ್ಯಂತ ಒಂದು ಶ್ರೀಮಂತ ನಗರ ಸುಟ್ಟೋಯ್ತು ಕಂಪ್ಲೀಟಾಗಿ. ಆಯಿತಾ? ಈ ಥರ ಅಮೇರಿಕಾದಲ್ಲೂ ಕೂಡ ಕಾಣ್ತಾ ಇದೆ. ಅನೇಕ ಇತ್ತೀಚೆಗೆ ಇದು ಯಾವುದು ಟೆಕ್ಸಾಸ್ ರಾಜ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಆಯಿತು. ಹೀಗೆ ಎಲ್ಲ ಕಡೆ ಈ ಥರದ ಒಂದು ವೈಪರೀತ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ನಮ್ಮ ಯಾರು
ಇದು ನಿರ್ಧಾರ, ನೀತಿ ನಿರೂಪಣೆ ಮತ್ತು ನಿರ್ಧಾರ ಮಾಡುವಂಥ ಸ್ಥಾನದಲ್ಲಿದ್ದಾರೆ ಅವರು ರಾಜಕೀಯ ನಾಯಕರುಗಳು ಮತ್ತು ನಮ್ಮ ಅಧಿಕಾರಶಾಹಿ ವ್ಯವಸ್ಥೆ. ಅವರಲ್ಲಿ ತಳಮಳ ಕಾಣ್ತಾ ಇಲ್ಲ. ಅವ್ರಿಗೆ ಬರಬೇಕು ಸರ್. ಅವರು ಈಗ ನಾವು ಏನೇ ಮಾತಾಡಿದ್ರು, ಏನು ಚರ್ಚೆ ಮಾಡಿದ್ರು ಕೂಡ ಅವರು ಡಿಸಿಷನ್ ಅವರಾಗಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳಲ್ಲಿ ಆ ತಳಮಳನೇ ಕಾಣ್ತಾ ಇಲ್ಲ, ಅಧಿಕಾರಿಗಳಲ್ಲಿ ಆ ತಳಮಳ ಕಾಣ್ತಾ ಇಲ್ಲ. ಮಾಮೂಲಿ ಥರ ಇದು ಮಳೆ ಬಂತು ಅದಕ್ಕೊಂಚೂರು ನೋಡಿ ನಮ್ಮ ಅಸೆಂಬ್ಲಿಯಲ್ಲಿ ಚರ್ಚೆ, ಬೆಳೆ ಪರಿಹಾರ ಕೊಡಿ ಅಷ್ಟೇ. ವೈಪರೀತ್ಯದ ಪರಿಣಾಮ ಹಾಸನ ಜಿಲ್ಲೆ ಮೇಲೂ ಕೂಡ ನೋಡಿ, ಜೋಳ ಆಲೂಗಡ್ಡೆ ಹೋಗಿತ್ತು ಹಿಂದೆ, ಜೋಳಕ್ಕೆ ಬಂದಿದ್ದರು, ಜೋಳನೂ ಆಗ್ತಾ ಇದೆ. ಈಗ ನಿನ್ನೆ ಕಾಫಿ ಬೆಳೆಗಾರರು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ, ಎಲ್ಲ ಕೂಡ ಇದಾಗ್ತಾ ಇದೆ, ಏನು ಬೆಳೆ ಹಾನಿ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಸರ್ಕಾರ ಪರಿಹಾರ ತಂದು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಸಕಲೇಶ್ಪುರ ತಾಲೂಕಲ್ಲಿ ಹತ್ತಿಹಳ್ಳಿ ಅಂತ ಗ್ರಾಮ 220 ಇಂಚ್ ಮಳೆ ಆಗೋಯ್ತು ಈಗಾಗಲೇ. ಪ್ರತಿ ವರ್ಷ ಇಲ್ಲಿ ಎಷ್ಟಾಗ್ತಿತ್ತು? ಅವರು 150 ಇಲ್ಲ ಇದ್ದವರು ಇವತ್ತಾಗಲೇ 220 ಆಗೋದು. 220. ಹಾಂ, ಈ ವರ್ಷ 300 ದಾಟ್ಬೋದೇನೋ ಅನ್ನೋ ತರಕ್ಷರ ಆಗ್ತಾ ಹೊಟ್ಟೋಗುತ್ತೆ. ಇದು ಇದು ದೊಡ್ಡ ವಿಚಾರ, ಇದನ್ನು ದೊಡ್ಡ ಚರ್ಚೆ ಆಗಬೇಕಾಗಿದೆ. ಯಾಕೆ ಹೀಗಾಗ್ತಿದೆ ಅಂತ ದೊಡ್ಡದ ಮಟ್ಟದಲ್ಲಿ ಚರ್ಚೆ ಆಗಬೇಕು. ನಾವು ಪರಿಹಾರ ಅಲ್ಲ, ಅದು ಟೆಂಪ್ರರಿ. ಯಾಕೆ ಹೀಗಾಗ್ತಿದೆ ಅಂದರೆ ಚರ್ಚೆ ಆಗಬೇಕು. ಮೂಲ ಯಾತಕ್ಕೆ ಬಂತು, ಯಾತಕ್ಕೆ ಹವಾಮಾನದಲ್ಲಿ ವೈಪರೀತ್ಯ ಆಗ್ತದೆ, ಅದು ಜಾಗತಿಕ ತಪ್ಪು. ನೋಡಿ 2024ರಲ್ಲಿ ಸರಾಸರಿ 1.5 ಅಂತ ಹೇಳ್ತಾರೆ, ದಾಟಿದೆ ಅಂತ ಹೇಳ್ತಿದ್ದಾರೆ. 2 ದಾಟಿದರೆ ಸರಾಸರಿ ತುಂಬ ಅನಾಹುತ ಆಗುತ್ತೆ ಅಂತ ಹೇಳ್ತಾರೆ. 2050ನೇ ಇಸ್ವಿ ಹೊತ್ತಿಗೆ 3 ಹತ್ತತ್ರಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗಾದ್ರೆ ಈ 1.5 ಇಷ್ಟರಲ್ಲಿ ಇದ್ದೀವಿ, ಈ ಥರ ಇದ್ದೀವಿ. ಹೌದು, ಹಾಗಾದ್ರೆ 3 ಹತ್ತತ್ರಕ್ಕೆ ಹೋಗ್ಬಿಟ್ರೆ ಏನಾಗ್ತದೆ? ಎಲ್ಲಿ ಅದು ಏನು ಹೇಳ್ತಿದ್ದಾರೆ, ಏನು ಟೆಂಪ್ರೇಚರ್ ಜಾಸ್ತಿ, ಶಾಖ ಜಾಸ್ತಿ ಆದಂಗೆ ಮರಗಳು ಕೂಡ ಸುಟ್ಟಾಗೋಕೆ ಶುರು, ಕಾಡುಗಳು ಸುಟ್ಟಾಗೋಕೆ ಶುರು ಆಗ್ತಾ ಹೊರಟುತ್ತೆ. ಎಲ್ಲಿ ಹಿಂಗೆ ಇದು ಎಲ್ಲಿಗೆ ಹೋಗುತ್ತೆ ಅಂತೇಳಿ ನಾವು ಹಾಸನದಲ್ಲೇ ನೋಡಿ 3 ತಿಂಗಳಾಯ್ತು ಒಳ್ಳೆ ಸೂರ್ಯನ ಬೆಳಕು. ಹೌದು ಸರ್, ಹೌದು. ಈ ಥರ ಇರಲಿಲ್ಲ. ಮಳೆ ಆಗ್ತಿತ್ತು ಒಂದಷ್ಟು ದಿನದ, ಏಕೆಂದರೆ ಚಂಡಮಾರುತಗಳು ಪದೇ ಚಂಡಮಾರುತಗಳು ಬರ್ತಾ ಇದ್ದಾರೆ. ಹೌದು. ಈ ರೀತಿ ಮೋಡ ಕವಿದ ವಾತಾವರಣ ಇದ್ದರೆ ಅದು ಬೆಳೆಗಳಿಗೂ ಅನುಕೂಲ ಆಗಲ್ಲ, ಯಾವುದೇ ಬೆಳೆಗಳಿಗೂ ಕೂಡ ಅನುಕೂಲ ಆಗಲ್ಲ. ಬಿಸಿಲು ಬೇಕೇ ಬೇಕು. ಆಯಿತಾ, ಈ ಥರ ಪರಿಸ್ಥಿತಿ ಬಂದಿರೋದ್ರಿಂದ ನಾವು ಏನೋ ಮಾಮೂಲಿ ಥರ ಯೋಚನೆ ಮಾಡಬಹುದು. ಮಾಮೂಲಿ ಹೇಗಿತ್ತು ಅಂದರೆ, ಒಂದು ವರ್ಷ ಮಳೆ ಬರುತ್ತೆ, ಇನ್ನೊಂದು ದಿವಸ ಒಂದು ವರ್ಷ ಜಾಸ್ತಿ ಆಗುತ್ತೆ, ಒಂದು ವರ್ಷ ಕಡಿಮೆ ಆಗುತ್ತೆ ಅಂತ ಹಿಂಗೆ ಮಾಮೂಲಿ. ಆದರೆ ಈಗ ಋತುಮಾನವೇ ಬದಲಾವಣೆ ಆಗ್ಬಿಟ್ಟಿದೆ. ಋತುಮಾನನೇ ಬದಲಾವಣೆ ಮಾಡೋದಕ್ಕೆ ನಾವು ಮಾನವರೇ ಕಾರಣ. ಅದರಲ್ಲಿ ಏನು ಅನುಮಾನ, ಯಾಕೆಂದರೆ ನಮ್ಮ ಅತಿಯಾದ ಆಸೆಗಳು ಕಾರಣ. ಹೌದೌದು. ಅದು ಅಭಿವೃದ್ಧಿ, ನಾವೇನಾಯಿತು ಅಂದರೆ ಅಭಿವೃದ್ಧಿ ಯಾವುದು, ನಮ್ಮ ಅಮೇರಿಕ ನೋಡಿದ್ವಿ, ಯುರೋಪ್ ನೋಡಿದ್ವಿ, ಅವ್ರು ಮಾಡಿದ್ರು ನಾವು ಮಾಡೋಣ, ಅದು ಶ್ರೀಮಂತ ಮಾಡಿದ ಮಾಡೋದು. ನಮಗೆ ಒಂದು ಮಿತಿ ಇಲ್ಲ. ಉದ್ದ ಕೂಡ ನಮ್ಮ ತಾಪಮಾನ ಹೆಚ್ಚು. ನಾವು ಭಾರತದಲ್ಲಿ ಒಂದು ಪಟಾಕಿ ಸಿಡಿಸಿದ್ರೆ, ಅಯ್ಯೋ ಒಂದು ಸಣ್ಣ ಕಸಕ್ಕೆ ಬೆಂಕಿ ಹಾಕಿದರೆ, ಹಾಸನದಲ್ಲೇ ನಾವು ಮಾತಾಡ್ತೀವಿ, ಬೆಂಕಿ ಹಾಕಿದರೆ ಹೇಳ್ತೀವಿ. ಆದರೆ ಅವರು ಯಾವ ಪ್ರಮಾಣದ ಇದನ್ನು ಬಾಂಬ್ ಸಿಡಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ತಗೊಳ್ಳಿ, ಎಷ್ಟು ಮನೆಗಳನ್ನು ಧ್ವಂಸ ಮಾಡೋದು, ಅಂದರೆ ಎಷ್ಟು ಕಬ್ಬಿಣ ವೇಸ್ಟ್ ಬಳಕೆ ಆಗಿತ್ತದು, ಎಷ್ಟು ಸಿಮೆಂಟು, ಎಷ್ಟು ಕಬ್ಬಿಣ, ಎಷ್ಟು ತೆಗಿಬೇಕು, ಮತ್ತೆ ಕಟ್ಟಬೇಕು, ಎಷ್ಟು ಪ್ರಮಾಣದಲ್ಲಿ ತಾಪಮಾನ ಹೆಚ್ಚಳಕ್ಕೆ ಕಾರಣ ಯುದ್ಧಗಳು ಕೂಡ ಕಾರಣ. ಇದನ್ನು ಯಾರು ನಮ್ಮ ಸಂಬಂಧವೇ ಇಲ್ಲ ಅನ್ನೋ ಥರ ನಾವು ಇದ್ದೀವಿ. ನಮಗೂ ರಷ್ಯಾದ ಯುದ್ಧ ನಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇಸ್ರೇಲ್ ಮತ್ತು ಇರಾನಿನ ಯುದ್ಧ ಕೂಡ ನಮ್ಮ ಇಡೀ ಜಗತ್ತಿನ ಎಲ್ಲರ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತಾ ಹೊರಟೋಗುತ್ತೆ. ಹಾಗಾಗಿ ತಾಪಮಾನವನ್ನು ಹೆಚ್ಚಳವನ್ನು ಕಡಿಮೆ ಮಾಡಲಿಕ್ಕೆ ಇಡೀ ಜಗತ್ತು ಗಟ್ಟಿಯಾಗಿ ಯೋಚನೆ ಮಾಡೋದಲ್ಲಿದ್ದರೆ, ಬಹುಶಃ ಈಗ ನೋಡಿ ಹಿಮಾಲಯ ಹಿಂಗೆ ಶುರು ಆಯ್ತಲ್ಲ, ಅಲ್ಲಿನ ವಾಸ ಮಾಡೋಕ್ಕಾಗಲ್ಲ, ಅವ್ರು ಬೇರೆ ಕಡೆ ಬರ್ತಾರೆ, ವಲಸೆ ಬರ್ತಾರೆ, ಬೆಂಗಳೂರಿಗೆ ಬರೋಕ್ಕೆ ಶುರು ಆಗ್ತಾ ಹೋಗ್ಬೋದು. ಇದು ಭಾಳ ಹೌದು. ನಾಳೆ ಬೆಂಗಳೂರು ಮೇಲೆ ಒತ್ತಡ ಶುರು ಆಗುತ್ತೆ. ಈಗಲೇ ಶುರುವಾಗಿದೆ, ಬೆಂಗಳೂರು ಮೇಲೆ ಈಗಲೇ ಶುರು ಆಗಿದೆ. ನೋಡಿ ಕರ್ನಾಟಕಕ್ಕೆ ಅಸ್ಸಾಮವ್ರು ಬರೋಕ್ಕೆ ಶುರು ಆದರು, ಬೇರೆ ರಾಜ್ಯಗಳೆಲ್ಲ ಬರೋಕ್ಕೆ ಶುರು ಆಗ್ತಾ ಹೊರಟು. ಅಲ್ಲಿ ವಾಸನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಬೇರೆ ಅಂದರೆ ಅಲ್ಲಿಗೆ ಅಲ್ಲಿ ಸಮಸ್ಯೆ ಸೃಷ್ಟಿಯಾಗಿದೆ. ಈಗ ಸೇಫರ್ಸ್ ಏನು ಭಾಳ ಸುರಕ್ಷಿತ ಪ್ರದೇಶ ಅಂತ ನಾವೇನು ಅಂದ್ಕೊಂಡಿದ್ವಿ, ಅಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತದೆ. ಹೀಗೆ ಇದು ಅಲ್ಲೇನು ಆಯಿತು ಅಲ್ವೇ ಅಲ್ಲ, ಇಡೀ ಜಗತ್ತು ಒಂದಾಗಿ ಭಾರತದವ್ರು ನೋಡಿ ಒಂದಿಷ್ಟು ಒಳ್ಳೆಯ ಮಾತುಗಳಿವೆ. ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ಮಾತನ್ನು ಹೇಳ್ತಾರೆ. ಹೌದು ಸರ್, ವಸುದೈವ ಕುಟುಂಬ ಅಂದರೆ ಇಡೀ ಜಗತ್ತು ಒಂದು ಕುಟುಂಬ, ನಾವೆಲ್ಲ ಒಂದು ಕುಟುಂಬದ ಸದಸ್ಯರು ಅಂತ ಒಂದು ಉದಾತ್ತ ಭಾವನೆಯಿಂದ
ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಇಡೀ ಜಗತ್ತು ಒಂದು ಸಹೋದರತ್ವದ ಮೇಲೆ, ಒಂದು ಸೌಹಾರ್ದದ ಆಧಾರದ ಮೇಲೆ, ಒಂದು ಏನು ಸಹಕಾರಿ ತತ್ವದ ಆಧಾರದ ಮೇಲೆ ಇಡೀ ಜಗತ್ತನ್ನು ಕಟ್ಟಿದರೆ ಮಾತ್ರ ಏನಾದರೂ ಈ ಸ್ಪರ್ಧೆನ ಕಡಿಮೆ ಮಾಡಬೇಕು. ಸ್ಪರ್ಧೆ ಕಡಿಮೆ ಮಾಡಬೇಕು. ದೇಶದಿಂದ ದೇಶಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ರಾಜ್ಯದಿಂದ ರಾಜ್ಯಕ್ಕೆ ಸ್ಪರ್ಧೆಗಳನ್ನು ಕಡಿಮೆ ಮಾಡಿ ಎಲ್ಲರೂ ಎಲ್ಲರೂ ಬದುಕಬೇಕು ಅನ್ನೋಂಥ ಭಾವನೆ ಉಂಟು. ನಮ್ಮ ಮಾಧ್ಯಮಗಳು ಏನು ಮಾಡ್ತವೆ, ಅವ್ನ ಶತ್ರುತ್ವವನ್ನು ಹೆಚ್ಚಿಸುವಂಥ ಮಾಧ್ಯಮಗಳು. ಪಾಕಿಸ್ತಾನ ಮೇಲೆ ಶತ್ರುತ್ವ ಮಾಡುತ್ತೆ, ಇವ್ರ ಮೇಲೆ ಶತ್ರು ರಾಷ್ಟ್ರ ಅಂತ ಪದಗಳನ್ನು ಬಳಸ್ತಾ ಇರ್ತಾರೆ. ಯಾರು ಶತ್ರುಗಳು, ಯಾರು ಮಿತ್ರರು? ಅರಣ್ಯ ನಾಶವನ್ನು ತಡೆಗಟ್ಟಬೇಕು. ಇಲ್ಲ, ಅರಣ್ಯ ನಾಶ ತಡೆಗಟ್ಟಬೇಕು ಸರ್. ಇನ್ನೊಂದು, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು, ವೆಹಿಕಲ್ ಕಡಿಮೆ ಮಾಡಬೇಕು. ಈಗ ನೀಲಗಿರಿ ಬಳಕೆ ಇದನ್ನೆಲ್ಲ ತೆಗೆದು ನಮ್ಮ ಪರಿಸರಕ್ಕೆ ಪೂರಕವಾದಂಥ ಮರಗಳನ್ನು ನೆಡಬೇಕು, ಅವು ನೆಡಬೇಕು. ಈ ಥರ ನಾವು ಅನೇಕ ಮನೆಗಳನ್ನು ಕೂಡ ಪರಿಸರ ಸ್ನೇಹಿ ಮನೆಗಳನ್ನು ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಇಂಜಿನಿಯರ್ಗಳು ಹೆಚ್ಚು ಯೋಚನೆ ಮಾಡ್ತಾ ಹೋಗಬೇಕು. ಹೌದು, ಗೊತ್ತಾಯ್ತಾ? ನನಗೆ ಈಗಲೂ ಕೂಡ ದೊಡ್ಡ ಅಣೆಕಟ್ಟುಗಳನ್ನು ಚೈನಾದವರು ಪ್ರಪಂಚದಲ್ಲಿ ಅತ್ಯಂತ ಬೃಹತ್ತಾದಂಥ ಒಂದು ಅಣೆಕಟ್ಟನ್ನು ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದು ಹಿಮಾಲಯದ ಎತ್ತರದ ಪ್ರದೇಶದಲ್ಲಿದೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನಾಗ್ಬೋದು? ಈಗಲೇ ಮೊದಲೇ ಹಿಮಾಲಯದ ಮಣ್ಣು ಭಾಳ ಮೃದುವಾದ ಮಣ್ಣು. ಹೌದು. ನಾವು ಆ ಪ್ರದೇಶದಲ್ಲಿ ಒಂದು ದೊಡ್ಡ ಬೃಹತ್ ಅಣೆಕಟ್ಟನ್ನು ಕಟ್ಟಿದರೆ ಅದು ನಾಳೆ ಅಸ್ಸಾಮಿನ ಮೇಲೆ, ನಮ್ಮ ದೇಶದ ಮೇಲೆ, ಬಾಂಗ್ಲಾ ಮೇಲೆ, ಬ್ರಹ್ಮಪುತ್ರ ನದಿಗಳಲ್ಲಿ ಕಟ್ತಾ ಇರುವಂಥದ್ದು. ಇವತ್ತು ಖಂಡಿತ ಬೃಹತ್ ಏನು ಅಣೆಕಟ್ಟು ಅನ್ನುವಂಥದ್ದು ಖಂಡಿತ ಅದು ಪರಿಸರ ವಿರೋಧಿ ಆದದ್ದು. ನಾವು ಸಣ್ಣ ಪ್ರಮಾಣ ಬೇಕು ಕಟ್ಟಿಕೊಳ್ಳಿ. ನೀರಾವರಿ ಅವಶ್ಯಕತೆ ಇದ್ದರೆ ಚೈನಾದವ್ರಿಗೆ ಸಣ್ಣ ಅಣೆಕಟ್ಟುಗಳನ್ನ ಕಟ್ಟಿಕೊಳ್ಳಿ. ಅಲ್ಲಿಂದ ಬೇಕಾದ್ರೆ ಎತ್ಕೊಂಡು ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡ್ಕೊಳ್ತಾರೆ, ಬೇರೆ ಆದರೆ ಒಂದೇ ಕಡೆ ಬೃಹತ್ ಅರಣ್ಯ ಒಂದು ಅಣೆಕಟ್ಟೆಯನ್ನು ಕಟ್ಟೋದು ಅದು ಪರಿಸರಕ್ಕೆ ಹಾನಿನೇ ಯಾವ ಪ್ರಮಾಣದಲ್ಲಿ ಹಾನಿ ಆಗ್ತಾ ಹೋಗುತ್ತೆ. ಮೊದಲೇ ದೊಡ್ಡ ಪ್ರವಾಹ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಹವಾಮಾನದಲ್ಲಿ ಎಲ್ಲಿ ನೀರು ಶೇಖರಣೆ ಆಗಿರ್ತದೆ ಅಲ್ಲಿ ಜಾಸ್ತಿ ಇದು ಭಾರತಗಳು ಸೆಳೆಯುತ್ತೆ. ನೀವು ನಮ್ಮಲ್ಲೇ ನೋಡಿ, ಈ ಅಪ್ಪರ್ ಕೃಷ್ಣ ಅಣೆಕಟ್ಟು ಆದ ಮೇಲೆ ಗುಲ್ಬರ್ಗಕ್ಕೆ ಹೆಚ್ಚು ಮಳೆ ಬೀಳಕ್ಕೆ ಶುರು ಆಗ್ತಾ ಹೊರಟಾಗಿದೆ. ಉತ್ತರ ಕರ್ನಾಟಕದಲ್ಲಿ ಈಗ ಮಳೆ ಜಾಸ್ತಿ. ಮೊದಲೆಲ್ಲ ನಾವು ಯಾವಾಗಲೂ ಬರ ಅಂತ ಹೇಳ್ತೀವಿ, ಅಲ್ಲೆಲ್ಲ ಮಳೆ ಎಲ್ಲಿ ಅಣೆಕಟ್ಟಿರುತ್ತೆ, ಎಲ್ಲಿ ಜಾಸ್ತಿ ನೀರು ಸಂಗ್ರಹ ಆಗಿರುತ್ತೆ ಅಲ್ಲಿ ಭಾರತ ಕೂಡ ಹೆಚ್ಚು ಆಕರ್ಷಣೆ ಆಗುತ್ತೆ. ಚೈನಾದವರು ಅಷ್ಟು ಬುದ್ಧಿವಂತರಾದಂಥವ್ರು ಇದು ಮಾಡಬಾರ್ದು ಅನ್ನೋಂಥ ಯೋಚನೆ ಮಾಡಬೇಕಿತ್ತು. ಅದರ ಹಠ ಏನೋ ನನಗೆ ಅರ್ಥ ಆಗೋದಿಲ್ಲ. ಇದು ಒಂದೇ ಒಂದು ದೇಶ, ಮುಖ್ಯವಾಗಿ ಹಿಮಾಲಯ, ನಮ್ಮ ಭೂತಾನ್ ದೇಶದವರು, ಅವರು ಪರಿಸರ ಸ್ನೇಹಿ ಆದಂಥ ಇದನ್ನು ಕಟ್ಕೊಳ್ಳೋಣ ಅಂತೇಳಿ ಅವರು ದೊಡ್ಡ ಕೈಗಾರಿಕೆಗಳನ್ನು ಅವರು ಆ ದೇಶದಲ್ಲಿಲ್ಲ. ಅವರು ಅಭಿವೃದ್ಧಿಯ ಮಾನದಂಡವನ್ನು ಬದಲಾವಣೆ ಮಾಡ್ತಾರೆ. ಅವ್ರು ಹೇಳಿರೋದೇನು, ನ್ಯಾಷನಲ್ ಗ್ರಾಸ್ ಹ್ಯಾಪಿನೆಸ್ ಅಂತೇಳಿ. ಗ್ರಾಸ್ ಹ್ಯಾಪಿನೆಸ್ GDP ಅಲ್ಲ. ಅವ್ರು ಹೇಳ್ತಾ ಇರೋದು GDP ಅಲ್ಲ, ನಾವು ಸಂಪತ್ತಿ ಸೃಷ್ಟಿ. ಎಷ್ಟು ಸಂತೋಷದಿಂದ ನಮ್ಮ ಜನ ಬದುಕ್ತಾ ಇದ್ದಾರೆ, ಸಂತೋಷದ ಮಾನದಂಡ. ಸಂತೋಷವಾಗಿ ಬದುಕಲಿಕ್ಕೆ ಬೇಕಾದ ಮಾರ್ಗ ಯಾವುದು? ಅದಕ್ಕೆ ಅವ್ರು ಪರಿಸರ ಸ್ನೇಹಿ ಆದಂಥ, ಅವು 60% ಇದ್ದಂಥ ಅರಣ್ಯವನ್ನು ಅವರು 70% ಹೆಚ್ಚಳ ಮಾಡ್ಕೊಂಡಿದ್ದಾರೆ. ಅರಣ್ಯವನ್ನು ಕೂಡ ನಮ್ಮ ತಾಪಮಾನ ಕಡಿಮೆ ಆಗಬೇಕು ಅಂದರೆ ಅರಣ್ಯನೇ ಮುಖ್ಯ, ಪಾತ್ರನೇ ಮುಖ್ಯ. ನೋಡಿ, ಲಡಾಖ್ ಅವರು ಬಾಯ್ ಬಡ್ಕೋತಾ ಇದ್ದಾರೆ. ಅಲ್ಲಿ ಲಡಾಖು ಅಲ್ಲಿ ಜನಜೀವನ ನಡೀತಿರೋದೇ ಹಿಮದಿಂದ. ಹಿಮ ಇದ್ದರೆ ಅದು ನದಿಗಳು ಬಂದು ಅವರು ಸಣ್ಣ ನೀರಿನ ಸಿಗ್ತಾ ಹೊಟ್ಟವು. ಅಲ್ಲಿ ಮಳೆ ಕಡಿಮೆ ಲಡಾಖ್ ರಾಜ್ಯದ ಪ್ರದೇಶದಲ್ಲಿ. ಅವರು ಅವಲಂಬಿಸ್ಕೊಂಡಿದ್ರೆ ಹಿಮದ ಇದನ್ನು. ಹಿಮ ಇಲ್ಲ ಅಂದರೆ ಅವ್ರು ಬರ ಸಂಪೂರ್ಣ. ಹಿಮ ಕರ್ಗೋಗ್ತಾ ಇದೆ ಅಂದರೆ ನೆಕ್ಸ್ಟ್ ಒಂದ್ಸಲ ಖಾಲಿ ಆಗ್ಬಿಟ್ರೆ ಕತೆ. ಅವ್ರನ್ನ ಕೂತ್ಕೊಂಡು ನಮ್ಮ ಪ್ರಕೃತಿಯನ್ನು ಉಳಿಸ್ಕೋಬೇಕು ಸರ್. ಫಸ್ಟು ಮೊದಲು ಭೂಮಿ ಉಳಿಬೇಕು. ಹೌದು, ಭೂಮಿ ಮೇಲೆ ಬದುಕಕ್ಕೆ ಸಹನೀಯ ಆಗ್ತಾ ಹೋಗಬೇಕು ಅಂತ ಆ ವಿಚಾರದಲ್ಲಿ ಗಮನ ಹರಿಸ್ಬೇಕಾದಂಥ ತುರ್ತು ಹಿಂದೆ ನೋಡಿ, ನಮ್ಮ ತಜ್ಞರು ಹೇಳಿದ್ದಾರೆ, ಹವಾಮಾನ ತುರ್ತು ಪರಿಸ್ಥಿತಿ ಬಂದಿದೆ. ಇಡೀ ಜಗತ್ತಿಗೆ ಹವಾಮಾನ ಪ್ರತಿ ದೇಶಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಪರಿಸರದ ವಿಚಾರಕ್ಕೇ ಮೊದಲನೇ ಆದ್ಯತೆಯನ್ನು ಕೊಡಬೇಕು. ಪರಿಸರ ಇದ್ದರೆ ನಾವು ಜಾಗತಿಕ ತಾಪಮಾನ ಹೆಚ್ಚಳ ಮತ್ತು ಈ ಏನು ಹವಾಮಾನ ವೈಪರೀತ್ಯ ಆಗ್ತಾಯಿದೆಯಲ್ಲ, ಇದನ್ನು ಎಲ್ಲ ಯೋಜನೆಗಳು ಮೊದಲನೇ ಯೋಜನೆ. ಇದರಿಂದ ಅದನ್ನು ತಡೆಗಟ್ಟಕ್ಕೆ ಏನು ಮಾಡಬೇಕು? ಅದೇ ಮೊದಲನೇ ಆದ್ಯತೆ. ನಮ್ಮ ರಾಜ್ಯ ಸರ್ಕಾರದ ಆದ್ಯತೆ ಅದೇ ಆಗಬೇಕು, ಕೇಂದ್ರ ಸರ್ಕಾರದ ಆದ್ಯತೆ ಆಗಬೇಕು, ಎಲ್ಲ ದೇಶಗಳ ಆದ್ಯತೆ
ನಾವು ಬದುಕುವಂಥ ವಾತಾವರಣ ಇದ್ದರೆ ತಾನೇ ನಾವು ಖಂಡಿತ ಖಂಡಿತ. ನಮ್ಮ ಅಭಿವೃದ್ಧಿ ಮಾಡೋದು, ವಿಮಾನ ಇರ್ಬೋದು, ಮತ್ತೊಂದು ಇರ್ಬೋದು, ಸ್ಕೂಲ್ ಇರ್ಬೋದು, ಎಲ್ಲವೂ ಕೂಡ ಆ ನಂತರ ಬರುತ್ತೆ ನಮ್ಮ. ಅದಕ್ಕೋಸ್ಕರ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿದರೆ ಮಾತ್ರ ನಾವೀಗ ಏನಾಗ್ತದೆ, ಸುಮಾರು ಜನ ಪಾಪ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈಗ ನಾವೆಲ್ಲ, ನೀವು ಕೂಡ ಪರಿಸರದ ಕೆಲಸ ಎಲ್ಲ ಮಾಡ್ತಾ ಬಂದು ನಾವೇನು ಮಾಡ್ಬೋದು, ಒಂದು ಎಕರೆ 2 ಎಕರೆ ಅರಣ್ಯ ಬೆಳೆಸ್ಬೋದು ಅಷ್ಟೇ. ಆಗ್ತಾ ಇರೋ ಹಾನಿ ಪ್ರಮಾಣ ಇದೆಯಲ್ಲ, ಅದನ್ನು ಸರ್ಕಾರಗಳೇ ಅವರೇ ಯೋಜನೆಗಳನ್ನು ರೂಪಿಸಬೇಕು ಮಾತ್ರ. ಪರಿಸರಕ್ಕೆ ಹಾನಿ ಮಾಡುವಂಥ ಯೋಜನೆ, ಕಾಡು ಅರಣ್ಯಕ್ಕೆ ಹಾನಿ ಮಾಡುವಂಥ ಯೋಜನೆಗಳನ್ನು ಮಾಡಲೇಬಾರ್ದು. ಒಂದು ವಿಕೇಂದ್ರೀಕೃತವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಗಾಂಧೀಜಿ ಅದನ್ನು ಹೇಳಿದರು, ಗ್ರಾಮ ಸ್ವರಾಜ್ಯ ಹೇಳಿದರು, ಸಣ್ಣ ಪ್ರಮಾಣದ ಕೈಗಾರಿಕೆಯನ್ನು ಹೇಳಿದರು, ಗುಡಿ ಕೈಗಾರಿಕೆಗಳನ್ನು ಹೇಳಿದರು. ಇವೆಲ್ಲವೂ ಕೂಡ ಪರಿಸರಕ್ಕೆ ಹಾನಿ ಆಗ್ತಿರಲಿಲ್ಲ. ಇವತ್ತು ಬೆಂಗಳೂರು ಒಂದು ನೋಡಿ, ಎಷ್ಟು ಜಲಮಾಲಿನ್ಯ ಆಗಿದೆ, ಎಷ್ಟು ವಾಯು ಮಾಲಿನ್ಯ ಆಗ್ತದೆ, ಎಷ್ಟು ಕಸದ ನಿರ್ವಹಣೆ ಇದೆಯಲ್ಲ, ಯಾವ ಪ್ರಮಾಣ. ಒಂದು ಸೆಂಟ್ರಲೈಸ್ ಆದಾಗ ಏನಾಗುತ್ತೆ, ಈಗ ಹಳ್ಳಿನಲ್ಲಿ ಕಸ ಅನ್ನೋದು ಸಮಸ್ಯೆ ಆಗಿರಲಿಲ್ಲ, ತಿಪ್ಪೆಗೆ ಸೇರ್ತಿತ್ತು. ಈಗ ಅಲ್ಲೂ ಸಮಸ್ಯೆ ಆಗಿದೆ. ನೀವು ಪ್ಲಾಸ್ಟಿಕ್ ಇರಲಿಲ್ಲ ಮೊದಲು, ಈಗೆಲ್ಲ ಕಡೆ ಆಯಿತಾ, ಅದು ತಿಪ್ಪೆಗೆ ಸೇರ್ತಿತ್ತು, ತಿಪ್ಪೆಯಿಂದ ಜಮೀನಿಗೆ ಹೋಗ್ತಿರ್ತೆ, ಅದು ಗೊಬ್ಬರ ಆಗಿರ್ತಿತ್ತು, ಹೋಗ್ತಿತ್ತು. ಈಗ ಹಂಗಲ್ಲ, ಸಿಟಿಯ ಅದರಲ್ಲಿ ಏನೇನೋ ರಾಸಾಯನಿಕಗಳಿದ್ದಾವೆ, ಏನೇನೋ ವಿಷಪೂರಿತವಾದಂಥ ಅಂಶಗಳಿದ್ದಾವೆ, ಅದನ್ನು ತಗೊಂಡು ನಾವು ಜಮೀನಿಗೆ ಕೂಡ ಬಳಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಒಟ್ಟು ಈ ನಾಗರಿಕತೆ, ಆಧುನಿಕ ನಾಗರಿಕತೆ ಖಂಡಿತ ಅಪಾಯಕ್ಕೆ ಸಿಲುಕಿದೆ. ಅದನ್ನು ಏನು ಹಾಪ್ಕಿನ್ಸ್ ಅವರು ಹೇಳಿದರು, ವಿಜ್ಞಾನಿಗಳು, ಅದರಂತೆ ನಾವು ಅವರು ಎಚ್ಚರಿಕೆ ಕರೆಗಂಟೆ ಅಂತ ನಾವು ಭಾವಿಸ್ಕೋಬೇಕು. ನಮ್ಮ ಮಾರ್ಗವನ್ನು ಬದಲಾಯಿಸ್ಕೊಳ್ದಿದ್ರೆ ಖಂಡಿತ ಅಪಾಯಕ್ಕೆ ಸಿಕ್ಕಾಗ್ತದೆ. ಈಗಾಗಲೇ ಕಾಣ್ತಾ ಇದೆ, ಈಗಾಗಲೇ ನೋಡಾಗಿದೆ, ನಾವು ಹಿಮಾಲಯದೆಲ್ಲ ನೋಡ್ತೀವಿ. ಖಂಡಿತ ಇದು ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ನಾಳೆ ಬೆಳೆನೇ ಬೆಳಿಲಿಕ್ಕೆ ಈಗಲೇ ಆಗ್ತದೆ, ಬೆಳೆನೇ ಬೆಳಿಲಿಕ್ಕೆ ಬರ್ತಾ ಇಲ್ಲ. ಹೌದು ನೋಡಿ, ಬ್ರೆಜಿಲಲ್ಲಿ ಮತ್ತೆ ಹಿಮಪಾತ ಜಾಸ್ತಿ ಆಗಿ ಕಾಫಿ ಉತ್ಪತ್ತಿ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೆ ಕಾಫಿ ಬೆಲೆ ಕಡಿಮೆ ಆಗಿದ್ದು ಸ್ವಲ್ಪ ಏರಕ್ಕೆ ಶುರು ಆಗಿದೆ ಅಂತೇಳಿ ವರದಿಗಳು ಬರೋಕ್ಕೆ ಶುರು ಆಗಿದ್ದಾವೆ. ಒಟ್ಟಾರೆ ಇಡೀ ಎಲ್ಲರೂ ಕೂಡ ಅದು ನಾವು ವೈಯಕ್ತಿಕ ಮಟ್ಟದಲ್ಲಿ ಪರಿಸರ ಸ್ನೇಹಿ ಆದದ್ದು ಹೇಗಿರಬೇಕು, ಮತ್ತು ಸರ್ಕಾರಗಳು ಕೂಡ ಪರಿಸರ ಸ್ನೇಹಿ ಆದಂಥ ಅಭಿವೃದ್ಧಿ ಮಾರ್ಗ ಕಂಡುಕೊಳ್ಳೋದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸ್ತಾರೆ. ಇದ್ದರೆ ನಮಗೆ ಕಷ್ಟ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಾಗಿ ನಾವು ಒಂದು ದಿನ ಎಲ್ಲರೂ ಸರ್ವನಾಶಕ್ಕೆ ಹೋಗುವಂಥ ಒಂದು ದಾರಿ ನಾವೇ ನೋಡ್ಕೊಳ್ಳೋಂಗೆ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕಾದ್ರೆ ಪ್ರತಿಯೊಬ್ಬರು ಪಾತ್ರ ಇದೆ. ಪರಿಸರ ವಿಶೇಷವಾಗಿ ಸರ್ಕಾರ. ಈಗ ನಾನು ಎಲೆಕ್ಟ್ರಿಕಲ್ ವೆಹಿಕಲ್ ಇದು ಮಾಡಬೇಕು, ಅದು ಸರ್ಕಾರ ಮಾಡಬೇಕು ಹೊರತು ನಾವು ಹೋಗಿ ವೈಯಕ್ತಿಕವಾಗಿ ನಾನು ಮಾಡೋಕ್ಕಾಗಲ್ಲ. ಅದನ್ನು ಹೆಚ್ಚು ಜನಪ್ರಿಯಗೊಳಿಸುವಂಥದ್ದು, ಕಲ್ಲಿದ್ದಲ್ಲಿ ಕಡಿಮೆ ಮಾಡೋದು ವೈಯಕ್ತಿಕವಾಗಿ ನಾನು ಮಾಡೋಕ್ಕಾಗಲ್ಲ. ಇಲ್ಲ, ಪರ್ಯಾಯ ಕೊಡ್ತಾ ಹೋಗ್ಬೇಕು ಸರ್, ಪರ್ಯಾಯವಾಗಿ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ನಾವು ಅದಕ್ಕೆ ಸೈಕಲ್ ಬಳಕೆನ ಕಡಿಮೆ ಮಾಡ್ಬೋದಾ, ಅಥವಾ ವಾಹನಗಳಿಗೆ ಏನಾದರೂ ಖಾಸಗಿ ವಾಹನಗಳಿಗೆ ವಾರಕ್ಕೆ ಒಂದು ದಿವಸ ರಜಾ ಕೊಡ್ಬೋದಾ, ಅದು ಮಾಡಬೇಕಾಗ್ತದೆ. ಆ ಥರ ಎಲ್ಲ ಯೋಚನೆ ಶುರು ಮಾಡ್ತಾ ಹೋಗಿ. ಇಲ್ಲದಿದ್ದರೆ ಹಾಸನದಲ್ಲೇ ವಾಹನ ಒತ್ತಡ ತಳ್ಕೊಳಕ್ಕಾಗ್ತಾಯಿಲ್ಲ ನಾವು. ಹೌದು ಸರ್. ಅದು ಹಾಗಾಗಿ ಈ ಬಗ್ಗೆ ಎಷ್ಟು ಚಿಂತನೆಗಳು, ಇದ್ರ ಬಗ್ಗೆ ಪರಿಸರದ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಇಂಥದ್ರ ಬಗ್ಗೆ ಚರ್ಚೆ ನಡೆಸಿ ಒಂದು ಪರಿಹಾರ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗುತ್ತೆ. ನಮ್ಮ ವಿಶ್ವಪಥದಲ್ಲಿ ಈ ಬಗ್ಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ವಿ. ಇದನ್ನು ಎಷ್ಟು ಚರ್ಚೆ ಮಾಡಿದರೂ ಸಾಕಾಗಲ್ಲ, ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ವೀಕ್ಷಕರು ಎಲ್ಲರೂ ಕೂಡ ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆಗಳನ್ನು ಕೂಡ ನೋಡಿ, ನಮ್ಮದೇನಾದರೂ ವಿಶ್ವಪಥದ ಕಾರ್ಯಕ್ರಮ ಚೆನ್ನಾಗಿದ್ದಾವೆ ಅಂತಂದರೆ ಅನಿಸಿದರೆ ನೀವು ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಇದನ್ನು ಕಾಮೆಂಟ್ಗಳನ್ನು ಹಾಕಿರಿ, ಮತ್ತು ಇದನ್ನು ಬೇರೆಯವರಿಗೆ, ತಮ್ಮ ಬಳಗಕ್ಕೆ, ತಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇವತ್ತಿನ ಚರ್ಚೆನ, ಇದು ಮುಗಿಯದ ಚರ್ಚೆ, ಇವತ್ತಿನ ಮಟ್ಟಕ್ಕೆ ನಾವು ಅದನ್ನು ಈ ಚರ್ಚೆಗೆ ಒಂದು ವಿರಾಮ. ನಾನೊಂದು ಹೇಳ್ಬಿಡ್ತೀನಿ ಸರ್. ವೀಕ್ಷಕರೇ, ಜಾಗತಿಕ ತಾಪಮಾನ ಕಡಿಮೆ ಆಗಬೇಕು ಅಂದರೆ ಪ್ರತಿಯೊಬ್ಬರೂ ಪಾತ್ರ, ಅದರಲ್ಲಿ ಸರ್ಕಾರಗಳ ಪಾತ್ರ, ಹಾಗೆ ವಿಶ್ವಸಂಸ್ಥೆನ ಎಂಟ್ರಿ ಆಗಿ ನಾವು ಹೀಗಿರಬೇಕು, ನಾವು ತುಂಬ ದಿನ ಉಳ್ಕೋಬೇಕು ಅಂದರೆ ಏನಾದರೂ ಒಂದು ಪರಿಹಾರ ಕಂಡುಹಿಡ್ಕೋಬೇಕಾಗುತ್ತೆ ಅನ್ನೋದು ತಿಳಿಸ್ಕೊಡ್ಲಿ ಅಂತ ಹೇಳ್ತಾ ನಮ್ಮ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ತೆ. ಅನುಭವಿಸಿ